ಹ್ಯಾಪಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾರ್ದಿಕ ಶುಭಾಶಯಗಳು. ನೋಡ್ರಿ ಪರ್ವ ಹಾಸ್ಟೆಲ್ ಪರ್ವ ಪೈಲೋನೆ ನಾವು ಪ್ರಾಕ್ಟೀಸ್ ಮಾಡಿದೆ ಎಲ್ಲ ಹಾವರಿ ಮಾಡ್ತೀವಿ ಈ ಸುಮ್ಮನೆ ಮಾಡಿದೆ ಒಂದು ಯಾವಾಗ ಬಿ ದೋಸ್ತ ಚಿಲ್ಲ ಯಾವ ಬಿ ವಿಡಿಯೋದ ಬಿ ಹಾಕ್ಲ ಯಾವ ಬಿ ಬ್ಲಾಗಿನ ಹಾಕ್ತಾ ನೋಡೋದು ವಿಡಿಯೋ ನಮ್ ಪಾರ್ ಕಾರ್ ಹೆಂಗ್ ನಡ್ಸತ್ ಮಸ್ತ್ ನಡ್ಸು ಸುಮಿತ್ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡಿರ್ಬೇಕು, ನಿನ್ನೂ ನಾ ಇಲ್ಲೇ ಇದ್ದ ಬೀದರ್ದಾಗ, ನೀನು ಬಂದಿದ್ದ. ಇವತ್ತು ನಂದು ಎಕ್ಸಾಮ್ ಅದ ದೋನುಕ್ DSS ಅಂತ ಪೇಪರು, ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರು. ಅಂದ್ರೆ ನಾ ಮೆಮೊರೀಸ್ ಇರ್ಬೇಕಂತ ನಾ ಹೇಳ್ತಿದ್ದೆ ಅವತ್ತಂತ. ಮತ್ತು ಇದು ನೋಡ್ರಿ, ಇದು ಥರ್ಡ್ ಪೇಪರ್ ಅದ. ಫಸ್ಟ್ ಪೇಪರ್ ಇನ್ಎಲಿಜಿಬಲ್ ಇದ್ದ, ಸೆಕೆಂಡ್ ಪೇಪರು ಅದು ಫೇಸ್ 2 ಇತ್ತು, ಮೇನ್ ಪ್ರಾಜೆಕ್ಟು, ಅದಕ್ಕೆ ಭೀ ಇನ್ಎಲಿಜಿಬಲು. ಇದು ಥರ್ಡ್ ಪೇಪರ್ ಅದ, ಇಲ್ಲ ಸಾರಿ ಫೋರ್ತ್ ಪೇಪರ್ ಅದ. 31 ತಾರೀಕಿಗೆ ಒಂದಿತ್ತು, ಆಮೇಲಿಂದು 6 ಡೇಟು 9 ಇದು 2 ಪೇಪರ್ ಇನ್ಎಲಿಜಿಬಲ್ ಇದ್ದಾವೆ. ಅಂದ್ರೆ ಫಸ್ಟ್ ಪೇಪರ್ ಇನ್ಎಲಿಜಿಬಲ್ ಇದ್ದಲ್ಲ, ಸೊ ಅದಕ್ಕೆ ಗೊತ್ತಿಲ್ಲ ನಂಗೆ, ನೆನಪಿಲ್ಲ. ಮತ್ತು ಇವತ್ತಿನ ದಿನ ತೋರಿಸ್ತಾ, ಮತ್ತು ನಾಳೆಗೆ ಅದ ಸಂಕ್ರಾಂತಿ, ಇವತ್ತಿಲ್ಲ. ಊರಾಗ ಭೀ ಡೊಂಗರಿ ಹೊಡೆದಾರಂತ. ಮತ್ತು ಕ್ಯಾಲೆಂಡರ್ದಾಗ 15 ಡೇಟ್ ಅದ, ಅಂದ್ರೆ ಗೌರ್ಮೆಂಟ್ ಹಾಲಿಡೇ ಭೀ 15 ಡೇಟ್ ಅದಲ್ಲ. ಸೊ ಎಲ್ಲ ಕಡೆ 15 ತಾರೀಕಿಗೆ ಮಾಡ್ತಾರ. ಅಂದ್ರೆ ನಾಳೆಗೆ ಅದ ಚಂದ ಐತೆ ಎಕ್ಸಾಮ್, ಅದಕ್ಕೆ ಪೋಸ್ಟ್ಪೋನ್ ಆಗಿಲ್ಲ ಎಕ್ಸಾಮ್. ನಂಗೆ ಅನ್ಸಿನ ಮಟ್ಟಿಗೆ ಪಕ್ಕ ಪೋಸ್ಟ್ಪೋನ್ ಮಾಡ್ತೀರಿ, ಯಾಕಂದ್ರೆ ಹಬ್ಬ ದೊಡ್ಡ ಹಬ್ಬ ಅದ ಇದು ನಮ್ದು ರೈತರದು. ಈಗ ಬಂದ ನೋಡ್ರಿ ಬಸ್ ಸ್ಟ್ಯಾಂಡ್, ನ್ಯೂ ಬಸ್ ಸ್ಟ್ಯಾಂಡ್. ನಾ ಅಲ್ಲಿ ದೋಸ್ತನ ಮನೆಗೆ ಇದ್ದಲ್ಲ, ಅಲ್ಲಿ ಶಿವನಗರು ಕಾಲೇಜ್ ಕೊಂಡ್ಗೆ ಸಿಗ್ತದೆ. ಇಲ್ಲಿ ಗುಂಪಾಗ ಬಂದ, ಗುಂಪದಾಗ ಎಲ್ಲಿ ಅಂದರು ಗೌರ್ಮೆಂಟ್ ಹಾಸ್ಟೆಲ್, ಬಾಯ್ಸ್ ಹಾಸ್ಟೆಲು. ಅಬ್ಸಲ್ಯೂಟ್ಲಿ ಬಾಯ್ಸ್ ಹಾಸ್ಟೆಲ್ಗೆ ಹೋಯ್ತಾರೆ. ಮತ್ತು ಇಲ್ಲಿ ಜರ ನಡ್ಕೊತ ಹೋಗ್ಬೇಕಾಯ್ತು, ಜರ ಒಳಗದ. ಗುಂಪ ಬಸ್ ಸ್ಟ್ಯಾಂಡ್ ಅಂದ್ರೆ ರಿಂಗ್ ರೋಡ್ ಆಲ್ಮೋಸ್ಟ್ ಅಂತ ತಿಳ್ಕೊ, ಚಿಟ್ಟ ಕ್ರಾಸ್ ಬಂದ ನೋಡ್ರಿ ಹಾಸ್ಟೆಲ್ ಬಲ್ಲಿ. ಯಾನ್ರ ಇಲ್ಲಿ ರೋಡ್ದಿಂದ ಅರ್ಧ ಕಿಲೋಮೀಟ್ರ್ ಅದ ನೋಡಿ. ಯಾಕೆ ಇದು ಹಾಸ್ಟೆಲ್ ಅದಕ್ಕೆ ಇದು ಪೈಲೇ ಯಾಗಾರ ಒಂದ್ಸಲ ಇಲ್ಲೇ ಇರ್ತದೆ ನೋಡ್ರಿ. ಅಂದ್ರೆ 2-3 ದಿನ ನಾನು ಹಾಸ್ಟೆಲು ಹತ್ತಿದ್ದಿಲ್ಲ. ನಾ ಹಾಕಿದೆ ಎಲ್ಲ ಅಪ್ಲಿಕೇಶನ್ ಎಲ್ಲ ಹತ್ತಿದ್ದಿಲ್ಲ. ಸುಮ್ಮಿಕ ನಂದಿಕ ಪೂರ ಇದೇ ಹೋಯ್ತು ನೋಡ್ರಿ. ಪೈಲೇ ಸ್ಟಾರ್ಟ್ ಹಿಡಿದ್ರು, ಕಾಲೇಜ್ ಸ್ಟಾರ್ಟ್ ಆಗಿನ ಹಿಡಿದ್ರು. ಅಂದ್ರೆ ನಾವು ಲ್ಯಾಟ್ರಲ್ ಎಂಟ್ರಿ ಥರ್ಡ್ ಸೆಮಿ ಬಂದಿಲ್ಲ, ಆಗಿ ಹಿಡಿದ್ರು ವೀಡಿಯೋ ಮಾಡ್ರಿ ಎಲ್ಲ ಗೊತ್ತೈತಿತ್ತು. ಇಲ್ಲೇ ಇರ್ತಿದ. ಈಗ ಏನು ಓದ್ಲಕ್ಕಾಯ್ತದು, ಪರಗಳು ಒಂದು ರಾತ್ರಿದಾಗೆ ಓದಿ ಪಾಸ್ ಆಯಿತು. ಹಂಗೆ ನಾ ಈಗ ಟೈಮ್ 10:30 ಆಗ್ಯದ. 1 ಗಂಟೆ 1.5 ಗಂಟೆದಾಗೆ ಏನು ಓದ್ಲಿ. ಈ ಕೈಲಿ ನೋಡ್ರಿ ಮ್ಯಾಲೊಂದು ಪಾರ ಅದ ನಮ್ಮ ದೋಸ್ತ. ಹಾಯ್ ಅನ್ಬರ್ ಹೋಗರಿ ನೋಡ್ರಿ. ಅವ ಭೀ ಪೂರ ದಡ್ಡು ಕೊಟ್ಟನ. ಎಷ್ಟೈತದು ಅಷ್ಟು ಓದ್ಕೊಂಬರಿ, ಪಾಸ್ ಆಗೋಷ್ಟು ಓದ್ಕೊತ ಅಂತಿದ್ದ. ಪಾಸ್ ಆಯ್ತಾ ಅನ್ನಿಸ್ತದೆ ಪಕ್ಕ. ನೋಡೋದು ರಿಸಲ್ಟ್ ಬಂದಿನ ದಿನ ಭೀ ಗೊತ್ತೈತಿಲ್ಲ. ಆಗ ಭೀ ನೀವು ವೀಡಿಯೋ ಮಾಡ್ಕೊತಿರ್ತಿಲ್ಲ, ಆಗ ಭೀ ಹೇಳ್ತಾ ನಿಮಗೆ. ಓಕೆ ಹಾಸ್ಟೆಲ್ ಅದ ನೋಡ್ರಿ. ಓಕೆ ಇದು ಊಟದ ಜಾಗ ಹಿಂಗಿರ್ತದೆ ನೋಡ್ರಿ ಹಾಸ್ಟೆಲ್. ಫಿಲ್ಟರ್ ಎಲ್ಲ ಈಗ ಫ್ಯಾನ್ ಚಾಲನೆ ಇಕ್ಕಿರ್ ನೋಡ್ರಿ ಯಾರು. ಹುಡುಗರು ಊಟ ಮಾಡ್ತಾರೆ, ಫ್ಯಾನ್ ಚಾಲು ಇಟ್ಟು ಹೋಯ್ತಾರೆ ನೋಡ್ರಿ. ಸುಮ್ಮನೆ ಜರ ಕ್ಲೀನ್ ಮಾಡಿಲ್ಲ ನೋಡ್ರಿ. ಸೆಕೆಂಡ್ ಫ್ಲೋರ್ ಇಲ್ಲಿ ನೋಡ್ರಿ ಪರ್ಗಳು ಹೆಂಗೆ ಉಗುಳ್ತಾವ. ಅದಕ್ಕೆ ಇರ್ಬೇಕು ಅನ್ಸಲ್ಲ ನಾನು. ಪೂರ ಗಲೀಜ್ ರೆಡಿ ಮಾಡಿತ್ತು. ಎಷ್ಟು ಭೀ ಚಂದ ಇದೆ ಇದು ಹಾಸ್ಟೆಲ್. ಹೊಸದು ನೋಡಿ, ಹೊಸ ಹಾಸ್ಟೆಲಿಗೆ ಇಷ್ಟು ಗಲೀಜ್ ಮಾಡ್ತಾರೆ. ಬಾತ್ರೂಮ್ ಎಲ್ಲ ತೋರಿಸಲ್ಲ ನಿಮ್ಗೆ, ತೋರಿಸಲ್ಲ ಅಷ್ಟೇ. ಅದಕ್ಕೆ ನಾ ಇರೋದು, ಅದಕ್ಕೆ ನಾನು ರೂಮ್ ಮಾಡಿದೆ. ಹಾಸ್ಟೆಲ್ದಾಗ ಇದ್ರ ಭೀ ಅನ್ಬಿದ್ದಿದ್ದಿಲ್ಲ, ಅದಕ್ಕೆ ಸ್ಪೆಷಲ್ ನಾನು ರೂಮ್ ಮಾಡಿದೆ. ಪರವಾಗಿ ಬಿಟ್ಟು ಮಾಡ್ತೀನಿ. ಯಮುನರಾಜ್ ಇವ್ರು ಸರ್ ಅವ್ರು ನೋಡ್ರಿ. ಹೇಳ್ರಿ ಸರ್, ಏನಡದ ಮತ್ತು ಆರಾಮಿದ್ರೆ? ಅವ್ರ ಹುಡುಗಿ ಚಾಟ್ ಮಾಡ್ತಾರೆ ನೋಡ್ರಿ. ಓದ್ಕುರಿಗೆ ಎಕ್ಸಾಮ್ ಅದ. ಎಕ್ಸಾಮ್ ಟಾಪರ್ ಇದೆ ಬಟ ಬೆಲ್ಲ ಬಿಡಿಸ್ತ.
ಲಾಂಗ್ ಕಾಲಮ್ ಶಾರ್ಟ್ ಕಾಲಮ್ ಅಂದ್ರೆ ಏನು ಹೇಳ್ರಿ? ಲಾಂಗ್ ಅಂದ್ರೆ ಲಾಂಗ್ ಕಾಲಮ್, ಶಾರ್ಟ್ ಅಂದ್ರೆ ಶಾರ್ಟ್ ಕಾಲಮ್ ಅಂದ್ರೆ ಸಣ್ಣದು, ಲಾಂಗ್ ಅಂದ್ರೆ ಅಡಲ್. ಒಂದು ಬೀಮ್ ಇರ್ತಲ್ಲ, ಟಚ್ ಮಾಡಲ್ದೆ ಅದಕ್ಕೆ ಹೆಂಗೆ ಬಿಟ್ಟಾಕ್ಬೇಕು? ಟಚ್ ಮಾಡ್ಬಿಟ್ರೆ ತಾನೇ ಬೀಳುತ್ತೆ ಆಟೋಮೆಟಿಕ್. ಹೆಂಗೆ ಬೀಳ್ತದ? ಕಾಲು ಹಚ್ಚೋದಿ ಬೀಳಲ್ಲ. ಈಗ ನೋಡ್ರಿ, ಕಾಲು ಹಚ್ಚೋದ್ರೆ ಟಚ್ ಆಗಲ್ಲ. ವಾ ಭೈ ವಾ, ಕೈ ಹಚ್ಚಿ ಟಚ್ ಮಾಡ್ಬಾರ್ದಲ್ಲ ನೀ. ಎಡಿಟ್ ಮಾಡ್ತಾನೆ, ಅದೇ ಎಡಿಟ್ ಮಾಡಲ್ಲ. ಈಗ ಮಾಡ್ಲೆ ಈಗ ಇವಾಗಲತ್ತರ ಓದ್ಕೋತ ಕೂಡ್ತಾ ಆ ವಿಡಿಯೋ ಮಾಡತ್ತಲ್ಲ ನೋಡಿ. ಹಾ ಈಗ ಓದ್ ಮಾಡ್ತಾ. ಹಾ ಇದೇ ಅನ್ನದ ಬೀಮು. ಬೀಮ್ ಇಲ್ಲ, ಅದು ಪ್ರಾಬ್ಲಮ್ ಇಲ್ಲ. ಯಾವ್ದ ಅದು ಇದು ಅದ, ಅದ್ರ ನಂಗೆ ಬರ್ತದ ಡಿಸೈನ್ಸ್ ಇದು ಜಾಯಿಂಟ್ ನಂಗೆ ಬರ್ತದ. ಹ್ಞೂ ಪ್ರಾಕ್ಟೀಸ್ ಮಾಡಿದ ಪ್ರಾಬ್ಲಮ್ ನಂಗೆ ಬರ್ತದ. ಆಲ್ 3 ಕಾಲಮ್ಸ್ ಅದ. ಕಾಲೇಜ್ಗೆ ಹೋದ್ರು ಇಲ್ಲ ನಾವು ಒಂದು ಪ್ರಾಬ್ಲಮ್ ಮಾಡ್ತೇವೆ. ಇಲ್ಲಿ ಮಾಡಿದೆ ನೋಡು ಒಂದು ಪ್ರಾಬ್ಲಮ್. ಊಟ್ರ ಹುಷಾರಿದ್ದ ಈಗ ನಿನಗೆ ಏನೂ ಬರೋದು. ಯೂಸ್ ಆಫ್ ದ ಎಕ್ಸ್ಪ್ರೆಷನ್ ಕಾಲಮ್ ನೋಡ್ರಿ ಎಷ್ಟು ಪೇಜ್ ಅದ ಇದು ಹೇಳಿ ಬರ್ರಿ. ಅದ 1 2 ಲಾಸ್ಟಲ್ಲಿ ಇಲ್ಲಿ ನೋಡ್ರಿ, ನಮ್ದು ಇಂಜಿನಿಯರಿಂಗ್ದ ಎಷ್ಟು ದೊಡ್ಡ ದೊಡ್ಡ ಪ್ರಾಬ್ಲಮ್ ಇರ್ತಾವೆ ನೋಡ್ರಿ. E2 ಇನ್ನ ಅಂದ್ರೆ 4-5 ಪೇಜ್ ಇರ್ತಾವ ಪ್ರಾಬ್ಲಮ್ ಇರ್ತಾವ ಪೂರ. ಅಂತವೆಲ್ಲ ಸಾಲ್ವ್ ಮಾಡ್ಬೇಕಾಯ್ತು ನಾವು. ಖರೆ ಸೈಟಿನ ಮೇಲೆ ಹೋದ್ರು ಇವೆಲ್ಲ ಕೆಲ್ಸಕ್ಕೆ ಬರಲು. ಥಿಯರಿ ಓದಿಲ್ಲ, ಥಿಯರಿ ಅದ ಓದಿಲ್ಲ ಬೈ. ಸಾಕಿ ವಿಡಿಯೋ ಸಾಕು, ಜರ ನೋಡ್ಕೊತ ಓದ್ಕೊತ ಆಮೇಲೆ ಫೇಲ್ ಆಗ್ಬೇಕಾಯ್ತು. ಮತ್ತೊಂದ್ಸಲ ಎಕ್ಸಾಮ್ ಬರ್ಬೇಕಾಯ್ತು. ಇವರೆಲ್ಲ ರಾತ್ರಿ ಹಿಡಿದ್ರು. ನೀ ರಾತ್ರಿ ಬಂದಿದ್ದಿಲ್ಲ? ಇಲ್ಲ, ನಾ ಈಗ 2-3 ದಿನ ಸಿದ್ದೆ ಮ್ಯಾಲ ಕುಂತು ಊರಿಗೆ ಮಾತಾಡೋದು, ಬ್ರೇಕಪ್ ಆಗಿರೋದು ಆಡೋದು. ಇಂಥವೆಲ್ಲ ಮಾಡ್ಕೊತ ಇರ್ತಾವ ನೋಡಿ ಹಾಸ್ಟೆಲ್. ನಾ ಅದಕ್ಕೆ ಇರಲ್ಲ ಪರ್ವ. ಹುಷಾರದ ಏನು ಹುಷಾರಿದ್ದಲ್ಲ. ಹಾಂ ಏನು ನೋಡ್ಕೊಳತ್ತಿಲ್ಲ ಅದು ಬಾರ್ ಫೋನ್ನ ಅದ್ರ ಭಾರಿ ಬರ್ಬೇಕಂತ. ಹೆಂಗಿದ್ದೆ ಹಂಗೆ ಬರ್ತದಪ್ಪ. ಈಗ ಅಮರನ್ ಬಿ ತಗೋಜಾರ ವಿಡಿಯೋ ಪಬ್ಜಿ ಹೇಳ್ತಾರ ನೋಡ್ರಿ ಅಮರು. ಅಯ್ಯೋ 2 ಸಲ ಫೋನ್ ನೋಡ್ತಾನೆಪ್ಪ. ಬಾರ್ ಇಟ್ ಕ್ಯಾಮೆರಾ ಮಾಡದವ್ರು ಫೋನ್ ನೋಡ್ಕೊಳತ್ತಾರ. ಯಮ್ನು ಹ್ಯಾಂಡ್ಸಮ್ ಅನ್ ನೋಡ್ರಿ ಪೂರ. ಈಗ ನೀರ್ ಹೆಂಗ್ ಕುಡಿತಾನ ನೋಡ್ರಿ ಸ್ಟೈಲ್. ರಾಯಚೂರ್ ಹುಡುಗ ಬಂದ್ರ ನೋಡ್ರಿ ಅವ್ರು. ಇವ್ರು ಯಾರ? ಇವ್ರದ್ದು ಹೆಸರೇ ಅಂದ ರಾಯಚೂರ್ ನ್ಯೂ ಅಡ್ಮಿಷನ್. ಯಾವ್ದು ಕಾಲೇಜು? ನಮ್ದೇ ಅದ ರೀ. ನಿಮ್ಮ ಬೆಡ್ಡು ಇದು ಎಲ್ಲಿ ಇದ್ರಿ ನೀವು? ಈ ಬೆಡ್ ನಮ್ದೇ ಅದ, ನಮ್ದೇ ಇತ್ತು ಪೈಲೆ. ಕೇಳ್ರಿ ನೀವು. ಈಗ ಅಮರು ಕೇಳ್ರಿ, ಸರ್ ಅವ್ರಿಗೆ ಕೇಳ್ರಿ, ಸಿದ್ದು ಯಮ್ನು ಅಂದ್ರೆ ನಾಚ್ಲತ್ತೀರಿ. ಇವಾಗ ಎದ್ದಿರಿ ಮ ಹ್ಯಾಂಡ್ಸಮ್ ಕಾಣತ್ತೀರಿ. ಹೆಸ್ರೇ ಅಂದ ಹೇಳ್ರಿ. ನರಸಿಂಹ ಹರ ನೋಡ್ರಿ. ಜರ ನರಸಿಂಹ ನಾಚ್ಲತ್ತರ ಬ್ಲಾಗ್ನ ಬರ್ಲಕ್ಕ. ಇಲ್ಲ, ನೀವು ಸ್ಟೂಡೆಂಟ್ ಅಲ್ಲ, ನ್ಯೂ ಅಡ್ಮಿಷನ್ ಫಸ್ಟ್ ಇಯರ್ ನರ್ಸಿಂಗ್. ಈಗ ಲಾಂಗ್ ಕಾಲಮ್ ಶಾರ್ಟ್ ಕಾಲಮ್ ಈಗ ಅವ್ರು ಜರ ಅವ ಜರ ಹಿಸ್ ಮಾಡೋದಂದ್ರೆ ನಿಮಗೆ ತೋರಿಸ್ತಾ ಯಾರಿಗಾದ್ರು ಪ್ರಾಬ್ಲಮ್ ಅಂತ. ಏನು ಹಲ್ಲು ತಾರ್ ಬಿಚ್ಕೊಂಡು ಮುಂದಕ್ಕೆ ಬಂದ ತಾರ್ ಬಿಚ್ಕೊಂಡು ಮಾಸ್ಕ್ ಹಾಕೋತಾನ. ತಾರ್ ಬಿಗಿಸ್ಕೊಡು ಅಲ್ಲಿನಾಗ ಬಂತ ಕೈಗೆ ಆ ಕಡೆ ಬಂತು. ತೋರ್ಸೇ ಬರ್ತಾವ ನೀ ಪೂರ. ಇದೇ ಅರ್ಧರು ಟಾವೆಲ್ ಇಲ್ಲ, ಟಾವೆಲ್ ಇಡ್ ಬರೋದ. ಈಗ ಈಗ ಯಮ್ನು ಈಗ ಸ್ವಲ್ಪ ನಾವು ನಮಗ್ ತಿನ್ಸಲ್ರಿ ಮಂದಿ. ಹ್ಯಾಪಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾರ್ದಿಕ ಶುಭಾಶಯಗಳು. ನೋಡ್ರಿ ಪರ್ಗಳು ಹಾಸ್ಟೆಲ್ ಪರ್ಗಳು ದಿಲ್ದಾರ್ ಇರ್ತಾವ. ನನ್ ತಿನ್ಸಲ್ಗ ತಿಂದಿ ಆಯ್ತು, ತಿಂಬಸ್ ನಂಗೆ ಮತ್ತೆ ದಿಲ್ದಾರ ಅಂತ ಹೇಳ್ತದು. ಬದ್ನಿ ಮಾಡೋದು ನಾನು ಅಂದ್ರೆ ತಿಂತೆ ಬಿಡು. ನೀ ಏ ಅಮ್ಮನು ಜರ ಇದು ಫೋನ್ ಹಿಡಿ, ನಾ ತಿನ್ನಿಸ್ತಾವ್ನಿ. ಇದು ಹಿಡಿ. ತಿಂತಿ ಸಾಕು. ಇವ್ರು ತಿಂದಿಲ್ಲ, ನಾ ತಿನ್ಸಿಲ್ಲ. ನಿನ್ ಮನೆ ಮದಿ ನಿನ್ ತಿನ್ಸಿದ. ಹ್ಯಾಪಿ ಸಂಕ್ರಾಂತಿ ಹಬ್ಬ ತಿನ್ಸು. ಏಳು ಖೈದ್ಗ ಉಗುಳೆಲ್ಲ ಹಚ್ಚು ನೋಡಿ. ದೋಸ್ತನಿಕ್ಕಿದ ಉಗುಳ್ದಿನ ಯಾವನು ತಿನ್ಸಲಿ. ಗಲ ತಗೋರ್ ಗಲ ಜಳಕ ಮಾಡಿದ ಗಲ ತಗೋರ್ ಗಲ
ಟೈಮ್ 11 ಆಗ್ಯದ, ಮುಂಜಾನೆ 7ಕ್ಕೆ ಎದ್ದು ಹಾಗೆ ಮಾಡಮ್ಮ. 100 ವರ್ಷ ಚೆನ್ನಾಗಿ ಬಾಳ ನನ್ನ ದೋಸ್ತ ಲಾಭ ಮಾಡ್ಕೊತ. ಮತ್ತೆ ಎಲ್ಲಿ ಮಾಡಿದ್ರಿ internship? ಅದೇ ಆನ್ಲೈನ್ ಮಾಡಿದೆವು. ಡೀಪ್ ಡಿಸ್ಕಷನ್ ಮಾಡ್ತೀವಿ ನಾವು ಇಬ್ರು ಈಗ. ಅದೇ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ. ಡಿಜಿಟಲ್ ಅಂದ್ರೆ ಏನು ಹೇಳು? ಆಟೋ ಕ್ಯಾಡ್ ಬಿಡ್ತಾವ, ಚೂತೆ ಮಾಡಕ್ಯಾವ ನೋಡ್ರಿ. 3000 ರೂಪಾಯಿ ಹಾಕೊಂಡ ಆಫ್ಲೈನ್ ಹಾಕೊಂಡವ್ರ ಅಕ್ಕ, ಆದ್ರೂ ವಿಡಿಯೋ ಥ್ರೋದಿಂದ ಮಾಡ್ಕೊಂಡಿಲ್ಲ, ಹಾಲ್ತು ಚೂತೆ ಮಾಡಿ 3000 ಸ್ಮೈಲ್ ಮಾಡ್ತೀವಿ. ಇಲ್ಲಿ ತೋರ್ಸಮ್ಮ ನಿಕ, ಇಲ್ಲಿ ತೋರ್ಸ್ ಇಕ, ರಕ್ತ ಬಂದ್ ನೋಡ್ರಿ ಇಕ. ಯಾರು ಮಾಡಿದ ಅವ ಮಾಡಿ. ಅವ್ನಿಗೆ ಹಿಡಿಲಕ್ ಹೋಗಿ ರಕ್ತ ತೆಗೆದು ನೋಡ್ರಿ, ಅವ ಪೂರ ರಕ್ತ ತೆಗೆದು ನೋಡ್ರಿ ಅವ್ನಿಗೆ ಹಿಡ್ಲಕ್ ಹೋಗಿ. ಹಿಂಗೆಲ್ಲ ಐತಾ ಇರ್ತಾವ ಹಾಸ್ಟೆಲ್ದಾಗ. ಅದಕ್ಕೆ ಹಾಸ್ಟೆಲ್ದಾಗ ಇರ್ಬೇಕು, ಹಾಸ್ಟೆಲ್ ಲೈಫ್. ನೀವು ಅಡ್ಮಿಷನ್ ಮಾಡಿದಿರ್ಲ ಹಾಸ್ಟೆಲ್ದಾಗ ಯಾವ ಬಂದಿ ಒಬ್ರೊಬ್ರು ಬರ್ತಾವ. ಯಾರು ಬಂದು ತೋರ್ಸ ಅಪ್ಪ ಹ್ಯಾಂಡ್ಸಮ್ ಅವ ನೋಡ್ರಿ. ನಮ್ಮ ಮೋಹನ್ ಬೈ ಮೋಹನ್ ಬೈ ಬ್ರಷ್ ಮಾಡ್ತಾರ. ಎಲ್ಲ ಉಳ್ದೆ ಹೋಗಿದ್ದೇವೆ ಅಂತ ತಿಳ್ಕೊರ ನಾವು. ಅಲ್ಲಿ ಇತ್ತು ಪೈಲೆ ಅದು ಹಾರಗೇರಿ ಕಮನ್ ಎಕ್ಸಿಸ್ ಬ್ಯಾಂಕ್. ಹಾ ಅಲ್ಲಿ ಇತ್ತು ಪೈಲೆ. ನಮ್ದು ಯಮುನಂದೇ ರೂಮ್ ಇತ್ತು. ಅದೇ ಭಾರಿ ಪೈಲೆ ಹೇಳಿದ್ರು ನಾವು ಬ್ಲಾಗ್ ಮಾಡ್ರಿ. ಗೋಲ್ಡ್ ಇಸ್ ಗೋಲ್ಡ್ ಅಂತ. ಗೋಲ್ಡ್ ಗೋಲ್ಡಿಗೆ ಎಕ್ಸಾಮ್ ಹಾಗೇನ ಎಂಡ್ ಮಾಡ್ತಾನೆ ಬ್ಲಾಗ್ ಮುಗಿಸ್ತಾನೆ. ಹಿಂಗ್ ಕುಂತ್ರ ಮಾತಾಡ್ಕೋಬೇಕು ಕೊಡ್ಬೇಕಂತ. ಎಕ್ಸಾಮ್ ಪೋಸ್ಟ್ ಪೋನ್ ಮಾಡ್ರಂಬ್ರಿ. ಜಳಕ ಮಾಡ್ತಾನಂತ ಯಮ್ನು, ಅದಕ್ಕೆ ಹೋಯ್ತಾನ. ಯಮ್ನು ಹೋಗ್ ಬರ್ರಿ ಜಳಕ ಮಾಡ್ಬರ್ರಿ. ಅದೊಂದು 2 ಟೋಟಲ್. ಇಲ್ಲಿ ನೋಡ್ರಿ, ಎಕ್ಸಾಮಿಗ ಕೋಡ್ ಬುಕ್ ಬೇಕು. ನನಗೆ ಕೋಡ್ ಬುಕ್ ಎಲ್ಲ ನಂಗೆ ನೆನಪಿ ಇಲ್ಲ ನೋಡ್ರಿ. ಈಗ ಇಂಥ ಎಲ್ಲ ಆಲ್ತಿದ್ದೆ ನೋಡ್ರಿ. ಇದು ಹೆಂಗನ್ನದ ಎಕ್ಸಾಮ್ಕಿಂತ ಮೊದ್ಲೇ ತಗೊಂಡ್ ಬರಲ್ಲ. ಎಕ್ಸಾಮ್ದಾಗ ಯಾವಾಗ ತಗೊಂಡ್ ಬರ್ತಾನ, ಕ್ಲಾಸಿಗೆ ಇಟ್ಟಿಗೆ ಬರಲ್ಲ ಪೈಲ. ಇವಾಗ ಕರ್ಸ್ತಾ ಇದಾರೆ ನಮ್ದು ಸುಮಿತ್ ಕೋಡ್ ಬುಕ್ಗೋಸ್ಕರ. ಇವತ್ತು ಎಕ್ಸಾಮ್ ಐತಿ 2 o'clock. ಇವಾಗ ಕರ್ಸ್ತಾ ಇದ್ದಾನ ಅವನು. ಹೆಂಗದಾನ ನೋಡ್ರಿ ಇವನು, ಒಂಥರ ಇದಾನ. ಡಿಪ್ಲೊಮಾ ಇಂದ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗ್ಲಕ್ ಬಂತು, ಇನ್ನೂವರೆಗೆ ಯಾವ ತರ ಮಾಡಕ್ ಬಿಟ್ಟಿಲ್ಲ. ಲೈಫ್ ಲಾಂಗ್ ಇರ್ತಾನಂತ ಹೇಳ್ತಾನ. ಇಲ್ಲ ಅದು ಕೋಡ್ ಬುಕ್ ನಂಗೆ ನೆನಪಿಲ್ಲ ಸೀರಿಯಸ್ಲಿ. ಇದು ನೋಡ್ರಿ ಕೋಡ್ ಬುಕ್ ನೆನಪಿಲ್ಲ ಅಂತ ನಮ್ಮ ಫೋನ್ ಹಚ್ಚ ಸಾಯಿ ಗಣೇಶ್ ಕಾಲ್ ಮೀ ಸಾಯಿ ಗಣೇಶ್ ಡೀಲರ್ ಅಂದ್ರೆ ಡೀಲ್ ಮಾಡ್ಕೊತಾ ಇರ್ತಾರೆ. ಏನ್ ಬಿ ಬೇಕಾಯ್ತಿಲ್ಲ ಯಾರಿಗ ರೊಕ್ಕ ಹುಡ್ಕೊಂಬರ್ಲೆಕ್ಕ ಅದು ತರ್ಸ್ಕೊಡ್ತಾರೆ. ಹಿಂದೆ ಪೇಪರ್ದಾಗ ಇದೆಲ್ಲ ಜಲ್ದಿ ಅಂದ್ರೆ ಪೇಜ್ ನಂಬರ್ 75. ಯಾವತ್ತಾಗ ನೀವು ನೋಡಿರ್ಬೇಕು. ಅವನ್ ಅಲ್ಲಿದಾಗ ಕಾರ್ ಬಿಗಿಸ್ಕೊಂಡು ಅಲ್ಲಿ ನೋಡ್ರ. ನಾ ಏನ್ ಮಾಡಿದ ಅಂದ್ರು ಪ್ರಿಂಟ್ ಹೊಡ್ಸಿದ. ಲಾಸ್ಟ್ ಟೈಮ್ ಇಂಟರ್ನಲ್ ಬೇಕಾಗಿತ್ತಿಲ್ಲ ನಮ್ಮಲ್ಲಿ. ಅದ ಖರೆ ನಾ ಊರಾಗೆ ಇಟ್ಟು ಬಂದಿದ್ದೆ, ನಂಗೆ ನೆನಪಿಲ್ಲ. ಇವೇ ಇದ್ದಿರ್ಬೇಕಂತ ನಾ ನೋಡಿನೆಲ್ಲ ಹಂಗೆ ಹಾಕೊಂಡು ಬಂದಿದ್ದೆ. ಈಕ ಏನು ಹಿಡ್ದು ಎಷ್ಟಿಗೆ ಟೈಮ್ ಕರೆಕ್ಟ್ 11:20. ಏನು ಮ್ಯಾಲೆ ಬಂದಿದ್ದೆ ನಾವು. ಇಷ್ಟು ಖತರ್ನಾಕ್ ರೀಲ್ ಮಾಡಿದೇವು. ಟೈಮ್ ಬಾರ ಆಗ್ಯದ. ಎಕ್ಸಾಮ್ ದೋನು ಕದ ಬಟ್ ರೀಲ್ಸ್ ಮಾಡೋದು ಪೋಸ್ಟರ್ ಮಾಡಲ್ಲ. ಸುಮ್ಮನೆ ಜಸ್ಟ್ ಟ್ರೈ ಮಾಡಿದೇವು ನಾವು. ಡಾನ್ಸ್ ಪಿನ್ಸ್ ಯಾರು ಮಾಡಲ್ವೇ. ನಾರ್ಮಲ್ ಹುಡುಗರು ಇದ್ದೇವೆ ಬಟ್ ಬೆಸ್ಟ್ ಮಾಡ್ತಾವ. ಬಟ್ ಪೋಸ್ಟ್ ಮಾಡಲ್ಲ. ಎಲ್ಲರಿಗೂ ತೋರ್ಸ್ಕೊಂತ ನಾವು ನಮ್ದು ಇದ್ರಾಗ ಎಷ್ಟು ಬಾರಿ ಮಾಡಿದೇವು. ನಮ್ಮ ಲೇಜಿ ಡ್ಯಾನ್ಸ್ 14 ಮಿನಿಟಿಂದು ಲೇಜಿ ಡ್ಯಾನ್ಸು ನಾವು ಇಬ್ಬರೇ ಪ್ರಾಕ್ಟೀಸ್ ಮಾಡಿ. ನಾವು ಇಬ್ಬರೇ ಮೇನ್. ನಂದು ರೂಮ್ ಇತ್ತು ಆಗ. ಇವಾಗ ನಮ್ದು ರೂಮಿನ ಬರ್ತೀನು. ಬಾ ಪ್ರಾಕ್ಟೀಸ್ ಮಾಡಿದ್ದೆ ನಾವು ಇಬ್ರು. ರಾತ್ರಿ ಬಾರ ಎಲ್ಲ ಒಂದಿಲ್ಲ, ಬಾ ಸೀರಿಯಸ್ ಆಗಿ ಪ್ರಾಕ್ಟೀಸ್. ನಾವು ಪ್ರಾಕ್ಟೀಸ್ ಮಾಡಿದೆ ಎಲ್ಲ ಭಾರಿ ಮಾಡ್ತೀವಿ. ಈ ಸುಮ್ಮನೆ ಮಾಡಿದೆ ಒಂದು. ಯಾವಾಗ ಬಿ ದೋಸ್ತ ಚಿಲ್ಲ ಯಾವಾಗ ಬಿ ವಿಡಿಯೋದ ಬಿ ಹಾಕ್ಲ. ಯಾವಾಗ ಬಿ ಬ್ಲಾಗಿನ ಹಾಕ್ತಾ ನೋಡೋದು ವಿಡಿಯೋ. ಯಾವಾಗ ಬಿ ಅಷ್ಟು ಚೈಲ್ಡ್ ತರ ಇರ್ಬೇಕು, ಮೆಚೂರ್ಡ್ ತರ ಇರ್ಬಾರ್ದು. ಯಾಕಂದ್ರೆ ಲೈಫ್ ಶಾರ್ಟ್ ಇದೆ, ಎಂಜಾಯ್ ಮಾಡ್ತಾ ಇರ್ಬೇಕು. ಕರೆಕ್ಟ್ ಅದ ನೋಡ್ರಿ. ಲೈಫ್ ಶಾರ್ಟ್ ಅದ ಇರ್ಬೇಕು ತಂದ್ರೆ. ಏನಂತ್ರಿ ನರಸಿಂಹ? ಈಗ ಇವ್ರು ಹೆಲ್ಪ್ ಮಾಡ್ಯಾರ ನೋಡ್ರಿ. ನರಸಿಂಹ ರೆಕಾರ್ಡ್ ಮಾಡ್ಯಾರ. ಸಿದ್ದೆ ಅನುಭವ ಆತ ನೋಡ್ರಿ. ಈಗ ಊಟ ಮಾಡೋದು ನೋಡ್ರಿ ಹಾಸ್ಟೆಲ್ ಊಟ. ಏ ಉಂಬಲೆ ಬಾ ಇದ್ರಾಗ ಉಂಬಿಡ್ಬಾ. ರೈಸ್ ನೋಡ್ರಿ. ನಡೆದ ನೋಡ್ರಿ ಕಾಲೇಜ್ಗೂ ಎಕ್ಸಾಮ್ಗೂ. ಟೈಮ್ 1ಕ್ಕೂ 15 ಮಿನಿಟ್ ಕಮ್ಮಿ ಅದ. 2 ಪೇಪರ್ ಅದ. ಹೇಳ್ರ ಹೋಗ್ಲಿ ಹೋಗ್ರೆ. ಎಮ್ನು ಬಾರೋ. ಏಟ್ ರೆಡಿ ಐತಿ ಈಗ. ಎಮ್ನು ರೆಡಿ ಅಲ್ಲತ್ತಾರ ನೋಡ್ರಿ. ಹೋಯ್ತೇವ್ರಿ ನರಸಿಂಹ ಬಾಯ್. ನಾವು ನಡೆದೇವ್ ನೋಡ್ರಿ ಇಟ್ಟಿಗ ತಗೊಂಡು. ಈಗ ನಮ್ಮ ಸಿದ್ದುಂದು ನಾನು ನಡ್ಸಪ್ಲೆ ಇದ್ದ ಕಾರ್. ಏ ನಡ್ದು ಈಗ
ಹೋಗ್ಯಾವ ನೋಡ್ರಿ. ಹೇಳಿರಿ ಸಿದ್ದೇಶ್. ನೋಡಿ ಸಿದ್ದೇಶ್ ಬ್ಯಾಗ್ ತಗೋ. ಹಿಂದಿ ಟಕರ್ ನಾನು ಸುತ್ತ ನೋಡ್ತಾರೆ. ಇಂತೆ ಶಾಣೆನಂತೆ ಬಲಿ ಹಿಂದ ಹೊಡಿದ್ ಬ್ಯಾಗ್ ಬರ್ತದ ಅದಕ್ಕೆ ಅಂತ ಹೇಳ್ತಿದ್ದಿ ಗಲೋಡಿಗ ಚಿಂತೆ ಮಾಡ್ತಾನೇನು ಎಲ್ಲಿಗ ಬರ್ತದ ಕಾರ್ ಬರಲ್ಲ ಅಂತ ಹೇಳ್ತಿದ್ದ ಅದಕ್ಕೆ ಜೊಲ್ಲ ಇದ್ರಿ. ಹಾಯ್ ಗಾಯ್ಸ್, ನಮ್ಮ ಫ್ರೆಂಡ್ ಕಾರ್ ಡ್ರೈವಿಂಗ್ ಮಾಡ್ತಿದ್ದಾನ, ಸೂಪರ್ ಮಾಡ್ತಾನ. ಬಟ್ ಎಕ್ಸಾಮ್ ನಡೆಯೋದು ಇವಾಗ 2 o'clock ಐತಿ. ಇವಾಗ ನಮ್ಮ ಫ್ರೆಂಡ್ ಕಾರ್ ಡ್ರೈವಿಂಗ್ ಮಾಡ್ತಿದ್ದಾನೆ. ಇಲ್ಲಿ ನೋಡ್ರಿ, ಈಗ ಇವ ನಮ್ಮ ಎಮ್ನು ಫುಲ್ ಸ್ಟಡಿ ಮಾಡ್ಯಾನ, ಪೂರ ಡೀಪ್ ಸ್ಟಡಿ. 360 ಆ್ಯಂಗಲ್ ಡಿಗ್ರಿದಾಗ ಓದಿನ ಸ್ಟಡಿ. ಇನ್ನೂ ಓದ್ಲತ್ತಾನ. ಈಗ ಇದು ಸಿದ್ಧಾರೋಡ ಅಂತ, ಈಗ ಇದು ಪೂರಿ ಚಾಟ್ ಮಾಡ್ಕೊತಾನೆ ಇರ್ತದೆ ನೀಟ. ನಾ ಕಾರ್ ಹೆಂಗ್ ಹೊಡ್ಸುತ್ತೆ ಇದು ನಮ್ಮ ಕಾರ್ ಹೆಂಗ್ ನಡ್ಸತ್ತ ಮಸ್ತ್ ನಡ್ಸ್ತದ. ಸುಮಿತ್ ಅಂತ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್. ಎಕ್ಸಾಮ್ ಬಿಡ್ಸಕ್ ಹೋಗ್ತಾ ಇದೀವಿ. 2 o'clock ಎಕ್ಸಾಮ್ ಐತಿ. ಬಾಯ್ ಗಾಯ್. ಡ್ರೈವರ್ ಎಕ್ಸ್ಚೇಂಜ್ ಅದ ನೋಡ್ರಿ. ಈಗ ಯಮನೂರಾಜ್ ನಡಸ್ಲತ್ತಾರ ಈಗ. ಯಾಕೈ ನೋಡ್ರಿ ಸಿದ್ದು ಏಟ್ ಭಾರಿ ನೋಡ್ರಿ, ಎಲ್ಲರಿಗೂ ಗಾಡಿ ಕೊಡ್ಲತ್ತಾನ ನೋಡ್ರಿ. ಹಳ್ಳು ಹೋಲು ಚಾಟ್ ಮಾಡ ಯಮನ ಭಾರಿ ಹೊಡಿಸ್ತಾ ಇದಾರ ನೋಡ್ರಿ ಕಾರ್. ಬಂದ್ ನೋಡ್ರಿ ಕಾಲೇಜು, ಬಂದ ನೋಡ್ರಿ ಕಾಲೇಜ್ಗೂ. ಇವರೆಲ್ಲ ಟಾಪರ್ ನೋಡ್ರಿ, ಓದ್ಕೊಳತ್ತಾರ. ನಾವು ಭೀ ಓದ್ಕೋತೀವಿ, ಸಿಗ್ತೇವೆ ಆಮೇಲೆ. ಬಂದ ನೋಡ್ರಿ ಫೈನಲಿ ಎಕ್ಸಾಮ್ ಮುಗಿಸ್ಕೊಂಡು. ಟೈಮ್ 4 ಆಗ್ಯದನ, ಏನಾರ 4:30 ಮ್ಯಾಲೆ ಆಗ್ಯದೇನೋ ಅನ್ಕೊಂಡಿದ್ದೆ. ಅಂದ್ರೂ ಕರೆಕ್ಟ್ ಬರ್ದಿದೆ. ಚಂದೇ ಹೋಯ್ತು ಅಂತ ತಿಳ್ಕೊರಿ ಪೇಪರ್. ಹೆಂಗೆ ಬಂತು ಏನು ಬಂತು ಅದು ಬರ್ದಕ್ಕಿದೆ. ಪಾಸ್ ಫೇಲ್ ಅವ್ರ ಮೇಲೆ ಬಿಟ್ಟಿಂದ, ಎಕ್ಸಾಮಿನವ್ರ ಮೇಲೆ ಅವ್ರು ಹೆಂಗೆ ತಿತ್ತಾರಂತ. ನಾರ ಕರೆಕ್ಟೇ ಬರ್ದಿದೆ ನೋಡ್ತವ. ಈಗ ಹೋಗಬೇಕು ಮನೆ ಕಡೆ. ಟೈಮ್ನ ಆಗ್ಯದ ಅನ್ನೋದಿದೆ 4:30 ಮ್ಯಾಲ್ರ, ಜಲ್ದಿನೇ ಬಂದಿದೆ. ನಮ್ಮ ಸಾಯ ನಮ್ಮ ಕಡೆಯಿಂದ ಕರ್ಲೇ ಬಂದ್ರೆ ನೋಡಿ, ಎನಿ ಟೈಮ್ ಬರ್ತದೆ ನಮ್ಮ ಸಾಯ. ಅರ್ಧ ರಾತ್ರಿ ಟೈಮ್ ಡಬಲ್ ಸೈಜ್ ಬಿಡಿ, 9 ಎಲ್ಲದರ ಬರ್ತಾ. ನಾ ಬಾಲಿಕೆಗ ಬಸ್ಸೇ ಸಿಕ್ಕಿಲ್ಲ ನೋಡ್ರಿ. ಯಾರ 1.5 ಗಂಟೆ ಕೊಡ್ತಿದ್ದ. ಬಸ್ ನನ್ನ ಕಡೆದು ನಿಮ್ಗೆ ನಿಮ್ದು ಫ್ಯಾಮಿಲಿ ಮಂದಿಗೆ ನನ್ನ ಕಡೆದು ಮಕರ ಸಂಕ್ರಾಂತಿ. ಕಟ್ ಬಿಡೋದ. ನಿಮ್ಮ ಹಾಗೂ ನಿಮ್ಮ ಮನೆಯವರಿಗೂ ನನ್ನ ಕಡೆದು ಹ್ಯಾಪಿ ಮಕರ ಸಂಕ್ರಾಂತಿ. ಓಕೆ ಡನ್. ಹಿಂಗೆ ಹ್ಯಾಪಿ ಇರ್ರಿ. ನಾಳೆ ವಿಡಿಯೋ ಮಾಡಿ, ನಾಳೆ ಸಂಕ್ರಾಂತಿ ಇಲ್ಲ ನಗ್ತಾ ಇರ್ರಿ, ಖುಷಿಯಾಗಿರ್ರಿ. ನಿಮ್ಮ ಜೀವನದಾಗ ಹಿಂಗೆ ಸಂತೋಷ ಆಗಿರ್ರಿ. ಬಾಯ್.